ಅಪೇಕ್ಷಳನ್ನು ಹುಣ್ಣಿಮೆ ದಿನ ಕರೆದುಕೊಂಡು ಬರಲು ಚಂದ್ರಶೇಖರ್ ಯಾರಿಗೆ ಹೇಳಿರಬಹುದು ಎಂದು ಅಗಸ್ತ್ಯ ಹಾಗೂ ಚೇತನ್ ಯೋಚಿಸತೊಡಗಿದರು. ಅಗಸ್ತ್ಯ ಅಪೇಕ್ಷಳನ್ನು ಭೇಟಿ ಮಾಡಿ ಬರುವುದಾಗಿ ತಿಳಿಸಿ ಅವರ ಮನೆಗೆ ಹೋದನು. ಅಪೇಕ್ಷಾ, ಅಪೇಕ್ಷಾ ಎಂದು ಕೂಗುತ್ತಾ ಮನೆ ಒಳಗೆ ಹೋದನು ಅಗಸ್ತ್ಯ ಬಂದಿರುವುದನ್ನು ನೋಡಿದ ವಿನೋದ, ಅರೆ ಅಗಸ್ತ್ಯ, ನೀನಾ, ಬಾ ಒಳಗೆ ಕೂತ್ಕೋ ಎಂದರು. ಮನೆ ಒಳಗೆ ಹೋಗಿ ಕುಳಿತ ಅಗಸ್ತ್ಯ, ಆಂಟಿ, ಅಪೇಕ್ಷೆಯಲ್ಲಿ ಎಂದು ಕೇಳಿದನು. ಅವಳು ಸ್ನಾನ ಮಾಡೋದಕ್ಕೋಗಿದ್ದಾಳೆ. ಆ ಬೆಟ್ಟದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ನನ್ನ ಬಾ ಬಾ ಅಂತ ಹಿಂಸೆ ಮಾಡ್ತಿದ್ಲು. ಹೇಗೋ ನೀನೇ ಬಂದ್ಯಲ್ಲ, ಒಳ್ಳೆಯದಾಯ್ತು, ಇರು, ಕಾಫಿ ತರ್ತೀನಿ ಎಂದು ಹೇಳಿದ ವಿನೋದ ಅಡುಗೆ ಮನೆಗೆ ಹೋದರು. ಅಗಸ್ತ್ಯ ಹಾಗೆಯೇ ಕುಳಿತಿದ್ದನು. ಸ್ನಾನ ಮುಗಿಸಿ ಬಂದ ಅಪೇಕ್ಷಾ, ಅಗಸ್ತ್ಯ, ಯಾವಾಗ ಬಂದೆ? ಬರ್ತಿದ್ದೀನಿ ಅಂತ ಹೇಳಲೇ ಇಲ್ಲ ಎಂದು ಅಗಸ್ತ್ಯನ ಪಕ್ಕ ಹೋಗಿ ಕುಳಿತಳು. ವಿನೋದ ಕಾಫಿಯನ್ನು ಅಗಸ್ತ್ಯನಿಗೆ ನೀಡಿ ಅಪೇಕ್ಷಾ ದೇವಸ್ಥಾನಕ್ಕೆ ಅಗಸ್ತ್ಯನ ಜೊತೆ ಹೋಗು ಎಂದು ಹೇಳಿದರು. ಸರಿ ಅಮ್ಮ, ಆಯಿತು ಎಂದು ಖುಷಿಯಿಂದ ಒಪ್ಪಿಕೊಂಡಳು ಅಪೇಕ್ಷಾ. ಅಗಸ್ತ್ಯ, ನೀನು ಕಾಫಿ ಕುಡಿತಾ ಇರು, ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಎಂದು ತನ್ನ ಕೋಣೆಯತ್ತ ನಡೆದಳು ಅಪೇಕ್ಷಾ. ಅಗಸ್ತ್ಯ ಕಾಫಿ ಕುಡಿಯುತ್ತಾ ಕುಳಿತಿದ್ದನು. ಅವನು ಕಾಫಿ ಮುಗಿಸುವ ವೇಳೆಗೆ ಸರಿಯಾಗಿ ಅಪೇಕ್ಷಾ ಬಂದಳು. ಬಾ ಅಗಸ್ತ್ಯ, ಹೋಗೋಣ ಎಂದು ಅಗಸ್ತ್ಯನಿಗೆ ಹೇಳಿ, ಅಮ್ಮ, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಎಂದು ತನ್ನ ತಾಯಿಗೆ ತಿಳಿಸಿ ದೇವಸ್ಥಾನದ ದಾರಿ ಹೇಳಿದರು. ದಾರಿಯಲ್ಲಿ ಹೋಗುವಾಗ ಅಗಸ್ತ್ಯ ಏನನ್ನೂ ಮಾತನಾಡದೆ ಮೌನವಾಗಿಯೇ ಇದ್ದನು. ಮನೆಯಿಂದ ಇದನ್ನೆಲ್ಲ ಗಮನಿಸಿದ ಅಪೇಕ್ಷಾ, ಅಗಸ್ತ್ಯ, ನಾನು ಅವಾಗಿನಿಂದ ನೋಡ್ತಾ ಇದ್ದೀನಿ, ನೀನೇನು ಮಾತಾಡ್ತಾನೇ ಇಲ್ಲ, ತುಂಬ ಬೇಜಾರಾಗಿರೋ ಹಾಗಿದೆ, ಏನಾಯ್ತು ಎಂದು ಕೇಳಿದಳು. ಇಲ್ವಲ್ಲ, ಹಾಗೇನಿಲ್ಲ ಎಂದನು ಅಗಸ್ತ್ಯ. ಇಲ್ಲ ಅಗಸ್ತ್ಯ, ನೀನು ದಿನ ಇರೋ ಹಾಗಿಲ್ಲ, ನಿನ್ನಲ್ಲಿ ಬೇಜಾರು ಕಾಣ್ತಿದೆ, ಏನಾಯ್ತು ಹೇಳು ಎಂದು ಪುನಃ ಕೇಳಿದಳು ಅಪೇಕ್ಷಾ. ಏನು ಅಂತ ಹೇಳಿ? ನೀನು ನನ್ನಿಂದ ದೂರ ಆಗೋಕೆ ಸ್ವಲ್ಪ ದಿನ ಮಾತ್ರ ಕಾಲ ಇದೆ ಅಂತ ಹೇಳ? ನೀನು ನನ್ನ ಬಿಟ್ಟು ಹೋಗೋಕೆ ಸಮಯ ಹತ್ರ ಬರ್ತಾ ಇದೆ ಅಂತ ಹೇಳ? ನಿನ್ನನ್ನು ಉಳಿಸ್ಕೊಳ್ಳೋಕೆ ನನ್ನಿಂದ ಏನೂ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ? ನಾವಿಬ್ಬರು ಪ್ರೀತಿ ಮಾಡ್ತಿದ್ರು, ಆ ಪ್ರೀತಿನ ಪಡೆಯೋಕೆ ಇನ್ನೊಂದು ಜನ್ಮ ಬೇಕು ಅಂತ ಹೇಳ? ಏನು ಹೇಳಿ ಎಂದು ತನ್ನ ಮನದೊಳಗೆ ದುಃಖಗೊಂಡನು ಅಗಸ್ತ್ಯ. ಮಾತು ಮುಂದುವರಿಸಿದ ಅಪೇಕ್ಷಾ, ಏ ಅಗಸ್ತ್ಯ, ಯಾಕೆ ಸೈಲೆಂಟ್ ಆದೆ ಎಂದಳು. ಏನಾದರೂ ಮಾತಾಡು ಎಂದಳು ಅಪೇಕ್ಷಾ. ಹೇಳ್ತೀನಿ ಅಪೇಕ್ಷಾ, ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋಣ, ಆಮೇಲೆ ಮಾತಾಡೋದು ತುಂಬ ಇದೆ ಎಂದನು ಅಗಸ್ತ್ಯ. ಆಯಿತು, ಅದೇನು ಹೇಳ್ತೀಯೋ ನೋಡ್ತೀನಿ ಎಂದಳು ಅಪೇಕ್ಷಾ ನಿರಾಸೆಯಿಂದ. ಇಬ್ಬರೂ ಮಾತನಾಡುತ್ತಾ ದೇವಸ್ಥಾನ ತಲುಪಿದರು. ಪೂಜೆಯನ್ನೂ ಸಹ ಮುಗಿಸಿದರು. ಪ್ರಸಾದ ಸ್ವೀಕರಿಸಿ ಒಂದು ಸ್ಥಳದಲ್ಲಿ ಕುಳಿತರು. ಹೇಳಪ್ಪ, ಅದೇನು ಹೇಳ್ತೀನಂದ್ಯಲ್ಲ ಎಂದು ಕೇಳಿದಳು ಅಪೇಕ್ಷಾ. ಇವತ್ತು ಯಾಕೆ ದೇವಸ್ಥಾನಕ್ಕೆ ಬಂದೆ ಕೇಳಿದನು ಅಗಸ್ತ್ಯ. ಅಯ್ಯೋ, ಇದನ್ನು ನೀನು ಕೇಳಬೇಕು ಅಂತ ಇದ್ದಿದ್ದು. ಹೇಳ್ತೀನಿ. ಹುಣ್ಣಿಮೆ ದಿನ ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ. ಅವತ್ತು ತುಂಬ ಜನ ಇರ್ತಾರೆ. ಅದಕ್ಕೆ ಇವತ್ತು ಪೂಜೆ ಮಾಡಿಸಿದ್ರೆ ಹುಣ್ಣಿಮೆ ದಿನ ಹಾಗೇ ದರ್ಶನ ಮಾಡ್ಬೋದು ಅಂತ. ಹೇಗೋ ನೀನೇ ಇರ್ತೀಯಲ್ಲ, ನಿನ್ನ ಜೊತೆಗೇ ಬರ್ತೀನಿ ಎಂದಳು ಅಪೇಕ್ಷಾ. ಏನು, ಹುಣ್ಣಿಮೆ ದಿನಾನಾ ಕೇಳಿದನು ಅಗಸ್ತ್ಯ. ಹೌದು, ಯಾಕೆ, ನಿನಗೇನಾದರೂ ಕೆಲಸ ಇದೆಯಾ? ಅವತ್ತು ಆಗಲ್ಲ ಅಂದರೆ ನಾನು ಅಮ್ಮನ ಜೊತೆ ಬರ್ತೀನಿ ಎಂದಳು ಅಪೇಕ್ಷಾ. ಅಮ್ಮನ ಜೊತೆನಾ? ಬೇಡ ಬೇಡ, ನಾನೇ ಬರ್ತೀನಿ ಎಂದನು ಅಗಸ್ತ್ಯ. ನೀನೇನು ಹೇಳ್ತೀಯೋ ಒಂದು ಅರ್ಥ ಆಗ್ತಿಲ್ಲ. ಸರಿ, ಇನ್ನೇನು ಕೇಳಿದಳು ಅಪೇಕ್ಷಾ. ಹುಣ್ಣಿಮೆ ದಿನ ನಾನು ಬರೋದಕ್ಕಾಗಲಿಲ್ಲ ಅಂದರೆ ನೀನು ಬೇರೆ ಯಾರ ಜೊತೆಗೂ ಹೋಗಬಾರ್ದು, ಯಾರು ಬಂದು ಕರೆದರೂ ಹೋಗಬಾರ್ದು ಎಂದನು ಅಗಸ್ತ್ಯ. ಯಾಕೋ, ಏನಾಯಿತು ಕೇಳಿದಳು ಅಪೇಕ್ಷಾ. ಹೇಳಿದ ಕೇಳು ಅಪೇಕ್ಷಾ, ಯಾಕೆ, ಏನು ಅಂತ ಪದೇ ಪದೇ ಕ್ವೆಶನ್ ಮಾಡಬೇಡ ಎಂದನು ಅಗಸ್ತ್ಯ ಕೋಪದಿಂದ. ಅಗಸ್ತ್ಯನ ಮಾತು ಅಪೇಕ್ಷಳಿಗೆ ನೋವುಂಟು ಮಾಡಿತು. ಕಣ್ಣಿನಿಂದ ಹನಿಗಳು ಬೀಳಲು ಪ್ರಾರಂಭಿಸಿತು. ಅದನ್ನು ಗಮನಿಸಿದ ಅಗಸ್ತ್ಯ, ಸಾರಿ ಅಪೇಕ್ಷಾ, ಯಾವುದೋ ಟೆನ್ಷನ್ನಲ್ಲಿ ಹೀಗೆ ಮಾತಾಡ್ಬಿಟ್ಟೆ ಎಂದನು. ಪರವಾಗಿಲ್ಲ ಬಿಡು, ನೀನು ನನ್ನ ಒಳ್ಳೆಯದಕ್ಕೆ ಅಲ್ವಾ ಹೇಳಿದ್ದು ಎಂದು ಅಗಸ್ತ್ಯನ ಭುಜವರಗಿದಳು ಅಪೇಕ್ಷಾ.
ಇಬ್ಬರೂ ಹಾಗೆ ಕುಳಿತಿದ್ದರು. ಸ್ವಲ್ಪ ಸಮಯದ ನಂತರ ಅಪೇಕ್ಷಾ ಮಾತನಾಡಲು ಪ್ರಾರಂಭಿಸಿದಳು. ನೋಡು ಅಗಸ್ತ್ಯ, ಹುಣ್ಣಿಮೆ ದಿನ ಅಪೇಕ್ಷೆಗೆ ಏನೂ ಆಗಲ್ಲ. ಆ ಮಂತ್ರವಾದಿ ನನ್ನ ಆತ್ಮನ ಬಂದಿ ಮಾಡ್ತಾನೆ, ಆದರೆ ಅದರಿಂದ ಅಪೇಕ್ಷೆಗೆ ಏನೂ ತೊಂದರೆ ಆಗಲ್ಲ. ಇದು ನೀನು ಭಯ ಪಡಲಿ ಅಂತ ಅವರು ಆಡ್ತಿರೋ ನಾಟಕ. ನಿನ್ನ ಬಲಹೀನನಾಗಿ ಮಾಡೋದಕ್ಕೆ ಅವರು ರೂಪಿಸಿರೋ ಸಂಚು. ನಿನ್ನನ್ನು ಕಟ್ ಹಾಕೋಕ್ಕೆ ಅವರು ಹೆಣೆದಿರೋ ಬಲೆ. ನಿನ್ನ ಬಗ್ಗೆ ಅವರಿಗೆಲ್ಲ ಗೊತ್ತು. ನೀನೇನು ಮಾಡ್ತಾ ಇದೀಯಾ, ಎಲ್ಲಿಗೆ ಹೋಗ್ತಾ ಇದೀಯಾ, ನಿನ್ನ ಜೊತೆಗೆ ಯಾರ್ಯಾರಿದ್ದಾರೆ ಎಲ್ಲ ಗೊತ್ತು. ನಿನ್ನ ಜೊತೆ ಇರೋ ನಿನ್ನ ಸ್ನೇಹಿತರಿಗೆ ಅಪಾಯ ಇದೆ. ಅಪೇಕ್ಷೆಗೆ ಯಾವುದೇ ತೊಂದರೆ ಆಗಲ್ಲ. ಆಗೋದಕ್ಕೆ ನಾನು ಬಿಡಲ್ಲ. ನೀನು ನಿನ್ನ ಸ್ನೇಹಿತರನ್ನು ಕಾಪಾಡು. ಅಪೇಕ್ಷೆ ಜವಾಬ್ದಾರಿ ನನ್ನದು. ನನ್ನ ಒಲಿಸ್ಕೊಳ್ಳೋದಕ್ಕೆ ಅವರು ನಾನು ಹೇಳಿದ ಹಾಗೆ ಕೇಳಬೇಕು. ಅಪೇಕ್ಷೆ ಕ್ಷೇಮವಾಗಿ ಇರ್ತಾಳೆ. ಇನ್ನೊಂದು, ನಿನ್ನ ಜೊತೆ ಇರುವವರೇ ನಿನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹುಣ್ಣಿಮೆ ದಿನ ನಿನಗೆಲ್ಲ ಗೊತ್ತಾಗುತ್ತೆ. ಅಪೇಕ್ಷೆ ಹತ್ರ ಈಗ ನಾನು ಮಾತಾಡಿದ ವಿಷಯ ಬಗ್ಗೆ ಚರ್ಚಿಸಬೇಡ. ಅವಳಿಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಅವಳ ದೇಹದಲ್ಲಿ ಇರೋದೇ ಅವಳಿಗೆ ಗೊತ್ತಿಲ್ಲ. ನಾನು ಬರ್ತೀನಿ. ಹುಣ್ಣಿಮೆ ದಿನ ಏನಾಗುತ್ತೋ ಅಂತ ಯೋಚನೆ ಮಾಡಬೇಡ. ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದು ಅಪೇಕ್ಷೆ ದೇಹದಲ್ಲಿದ್ದ ಆತ್ಮ ಅಗಸ್ತ್ಯನ ಜೊತೆ ಮಾತನಾಡಿತು. ಸ್ವಲ್ಪ ಸಮಯದ ನಂತರ ಅಗಸ್ತ್ಯ, ಯಾಕೋ ತಲೆ ಮತ್ತೆ ಮೈ ನೋವು, ಮನೆಗೆ ಹೋಗೋಣ ಎಂದಳು. ಅದಕ್ಕೆ ಕಾರಣ ಏನು ಎಂದು ತಿಳಿದಿದ್ದ ಅಗಸ್ತ್ಯ ಅದರ ಬಗ್ಗೆ ಮಾತನಾಡಲು ಹೋಗಲಿಲ್ಲ. ಇಬ್ಬರೂ ಮನೆ ಕಡೆ ಪ್ರಯಾಣ ಬೆಳೆಸಿದರು.